ನೋಡಿ, ಡಿಸಿಎಂ ಡಿಕೆಶಿ ಮುಂದಿದೆ 108 ಸವಾಲುಗಳು. ಗ್ಯಾರಂಟಿ ಯೋಜನೆಗಳನ್ನ ಮುನ್ನಡೆಸೋದು, ಜಿಬಿಎ ರಣರಂಗದಲ್ಲಿ ಪಕ್ಷವನ್ನ ಗೆಲ್ಲಿಸೋದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ವಿಪಕ್ಷ ಬಿಜೆಪಿ ನಾಯಕರನ್ನ ಸಮರ್ಥವಾಗಿ ಎದುರಿಸೋದು, ಸರ್ಕಾರದಲ್ಲಿ ಬಣ ರಾಜಕೀಯಕ್ಕೆ ಫುಲ್ ಸ್ಟಾಪ್ ನೀಡೋದು, ಬಿಡದಿ ಟೌನ್ಶಿಪ್ ಡಿಕೆಶಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಸಾಲು ಸವಾಲುಗಳಿರೋದು ಇರೋದೇ 2 ವರ್ಷ. ಈ 2 ವರ್ಷದಲ್ಲಿ ಡಿಕೆಶಿಗೆ ಬಹಳಷ್ಟು ಚಾಲೆಂಜ್ಗಳಿದೆ. ಸಿಎಂ ಆಗಿ ಆ ಪಟ್ಟದಲ್ಲಿ ಕೂತು ಎಲ್ಲವನ್ನ ನಿಭಾಯಿಸೋದು ಒಂದು ಕಡೆ 2028ರ ರಾಜಕಾರಣಕ್ಕೆ ಮುನ್ನುಡಿ ಬರೆಯುವಂತಿದೆ ಅನ್ನುವುದಾದ್ರೂ, ಬ್ಯಾಕ್ ಟು ಬ್ಯಾಕ್ ಇದೆಯಲ್ಲ ಸವಾಲುಗಳು. ಒಂದು ಕಡೆ ಗ್ಯಾರಂಟಿ ಯೋಜನೆ, ಈಗ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಬಿಕ್ಕಟ್ಟು ಹೇಗಿರುತ್ತೆ ಅದನ್ನು ನಿಭಾಯಿಸೋದು. ಇದ್ರ ಬಗ್ಗೆ ನಾನು ಕರೆಕ್ಟಾಗಿ ನಿಭಾಯಿಸ್ತೀನಿ ಅಂತ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ. ಆದರೆ ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಡಿಕೆಶಿ ಎಲ್ರಿಗೂ ನೆನಪಿರಲಿ, ಟ್ರಬಲ್ ಶೂಟರ್ ಅಂತಲೇ ಹೆಸರು ತಗೊಂಡಿರೋರು. ಈಗ ತೆಲಂಗಾಣ, ಅಸ್ಸಾಂ, ಕೇರಳದಲ್ಲಿ ಅವ್ರು ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡುವಂಥ ವಿಚಾರದಲ್ಲಾಗಲಿ, ಎಲೆಕ್ಷನಲ್ಲಾಗಲಿ ಯಾವ ರೀತಿಯಾಗಿ ಗುರುತಿಸ್ಕೊಂಡ್ರು ಅನ್ನೋದನ್ನ ನಾವು ನೋಡಿದ್ವಿ. ಆದರೆ ಈಗ ಸಿಎಂ ಪಟ್ಟದಲ್ಲಿ ಕೂತು ಕರ್ನಾಟಕವನ್ನು ತಮ್ಮ ಕಂಟ್ರೋಲ್ನಲ್ಲಿ ತಗೊಂಡು ಯಾವ ರೀತಿಯ ಕೆಲಸ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೆ ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇರುವಂಥ ನಾಯಕನೂ ಹೌದು. ಬೆಂಗಳೂರು ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡೋದು, ಹಳೆ ಮೈಸೂರು ಭಾಗ ಸೇರಿದಂತೆ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದಿದೆಯಲ್ಲ, ಅದು ಬಹಳಷ್ಟು ಚಾಲೆಂಜಿಂಗ್. ಸದ್ಯಕ್ಕೆ ಸಾಲು ಸವಾಲುಗಳಿದೆ. ಈಗಾಗಲೇ ನಾವು ನೋಡಬಹುದು, ಪಂಚರಾಜ್ಯ ಎಲೆಕ್ಷನ್ ಆದಮೇಲೆ ಇದೊಂದು ನಡೆಯುತ್ತೆ ಅನ್ನುವಂಥ ಒಂದು ಅಂದಾಜಿತ್ತು. ಆ ಅಂದಾಜಿಗೆ ತಕ್ಕಂಗೆ ನಡೀತಾ ಇದೆ. ಇದರ ನಡುವಣ ಏನಪ್ಪ ಅಂತ ಹೇಳಿದ್ರೆ ಜಿಬಿಎ. ಇದು ಬಹಳಷ್ಟು ಈಗಾಗಲೇ 2015ರಲ್ಲಿ ಎಲೆಕ್ಷನ್ ನಡೆದಿರೋದು, ಈಗ 2026. ಸೊ ಈ ಎಲೆಕ್ಷನ್ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದರಲ್ಲೂ ಕೂಡ ಈಗ ಬೆಂಗಳೂರು ಪೂರ್ವ, ದಕ್ಷಿಣ, ಉತ್ತರ ಅಂತ ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಹೇಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. SIR ಬರ್ತಾ ಇದೆ. SIRಗೂ ಕೂಡ ಸಖತ್ತಾಗಿ ರೆಡಿ ಆಗಬೇಕಾಗಿದೆ ರಾಜ್ಯ ರಾಜಕಾರಣದಲ್ಲಿ. ಅದಕ್ಕೂ ಕೂಡ ಚರ್ಚೆಗಳು ನಡೀತು, ಮೊನ್ನೆ ಸಭೆ ನಡೀತು. ಒಂದು ಕಡೆ 108 ಸವಾಲುಗಳು ಈಗ ಡಿಕೆಶಿ ಮುಂದೆ.